ಓಂ ಅತ್ತಾ ಚರಾಚರ ಗ್ರಹಣಾತ್ ಓಂ ಸ್ರಷ್ಟಾ ಪಾತ ತಥೈವಾತ್ತ ನಿಖಿಲಸ್ಯೈಕ ಏವತೋ ವಾಸುದೇವ ಪರಃ ಪುಂಸಾಂ ಇತರೆ ಅಲ್ಪಸ್ಯ ವ ನವ ಅಂತ ಸ್ಕಂದ ಪುರಾಣ ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ತು ಎಲ್ಲವನ್ನೂ ಕೂಡ ತಿನ್ನುವವನು ಯಾರು ಅಂತ ಪ್ರಶ್ನೆ ಬಂದಾಗ ಅದಿತಿ ಅಂತ ಉತ್ತರ ಹೇಳಿದೆ. ಆದ್ದರಿಂದ ಇಲ್ಲಿ ಸರ್ವಾತೃತ್ವ ಅನ್ನುವ ಗುಣ ಅದು ಅದಿತಿಗೆ ಬರಬೇಕು, ನೀವು ಅದು ವಿಷ್ಣುವಿಗೆ ಬರ್ತದೆ ಅಂತ ಹೇಗೆ ಹೇಳಿದ್ರಿ ಅಂತ ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅತ್ತಾಚರಾಚರ ಗ್ರಹಣಾತ್ ಅನ್ನುವ ಒಂದು ಸೂತ್ರ, ಮತ್ತೆ ಇದು 9ನೇ ಸೂತ್ರ, ಅದ್ರ ಮುಂದೆ ಪ್ರಕರಣಾತ್ ಅಂತ ಮತ್ತೊಂದು ಸೂತ್ರ, ಇವೆರಡನ್ನೂ ಸೇರಿಸಿದಂತಹ ಅತೃತ್ವಾಧಿಕರಣ ಅಂತ ಪ್ರವೃತ್ತವಾಗಿದೆ. ಅದೇನು ಹೇಳ್ತಿದ್ದಾರೆ ಆಚಾರ್ಯರು ಅಂದ್ರೆ, ನಹಿ ಚರಾಚರಸ್ಯ ಸರ್ವಸ್ಯ ಅತೃತ್ವ ಅದಿತೇಹೇ. ದೇವತೆಗಳ ತಾಯಿಯಾದಂತಹ ಅದಿತಿ ಚರಾಚರ ಎಲ್ಲವನ್ನೂ ಏನು ತಿನ್ನೋದಿಲ್ಲ. ಏನೋ ಒಂದಿಷ್ಟು ಯಾರೋ ಕೆಲವರನ್ನ ಅವಳು ಪ್ರಳಯ ಕಾಲದಲ್ಲಿ ಕಬಳಿಸಬಹುದು, ತನಕ್ಕಿಂತ ಕೆಳಗಿನವರನ್ನ, ಮತ್ತೆ ಅನ್ನಾದಿಗಳನ್ನ ಪ್ರಸಂಗ ಬಂದಾಗ ಭೋಗ ಮಾಡಬಹುದು ಅಷ್ಟೇ ಹೊರತು ಪ್ರಳಯ ಕಾಲದಲ್ಲಿ ಚರಾಚರ ಎಲ್ಲವನ್ನೂ ತಿನ್ನುವಿಕೆ ಅನ್ನುವ ಅತೃತ್ವ ಅವಳಿಗೆ ಯಾವ ಕಾರಣಕ್ಕೂ ಕೂಡ ಇಲ್ಲ. ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದ್ತಾ ಇದ್ದೀನಿ. ಸ್ಕಂದ ಪುರಾಣದ ಮಾತು ಅದನ್ನೇ ಹೇಳ್ತದೆ. ಸ್ರಷ್ಟಾ ಪಾತ, ಸೃಷ್ಟಿಸುವವನು, ಪಾಲಿಸುವವನು, ಅತ್ತ ಎಲ್ಲವನ್ನು ತಿನ್ನುವವನು, ವಾಸುದೇವ ಪರಹ ಶ್ರೇಷ್ಠನಾದ ವಾಸುದೇವನೇ. ಇತರೆ ಉಳಿದವರು ಏನೋ ಸ್ವಲ್ಪ ಸ್ವಲ್ಪ ತಿಂದಾರು, ಅದಿತಿ ಮೊದಲಾದವರು ಏನೋ ಸ್ವಲ್ಪ ಸ್ವಲ್ಪ ತಿಂದಾರು, ಅಥವಾ ಏನನ್ನು ತಿನ್ನುವುದೇ ಇಲ್ಲ. ಯಾರು ಪ್ರಳಯ ಕಾಲ ಏನನ್ನು ತಿನ್ನುವುದಿಲ್ಲ ಅಂದ್ರೆ ತಿಂತಾರೆ ಏನೇನನ್ನ, ಆದ್ರೆ ಪ್ರಳಯ ಕಾಲದಲ್ಲಿ ಏನು ಯಾವುದಾದ್ರೂ ಸಂಹಾರಕ್ಕೆ ಕಾರಣತ್ವ ಅನ್ನೋದು ಅವರಲ್ಲಿ ಇರ್ತದೆ ಅಂತಿಲ್ಲ ಅಂತ ಅದರ ಅಭಿಪ್ರಾಯ. ಒಂದು ವೇದವಾಕ್ಯವನ್ನು ಕೂಡ ಅಲ್ಲಿ ಹೇಳ್ತಾರೆ. ಏಕಃ ಪುರಸ್ತಾದ್ಯ ಇದಂ ಬಭೂವ ಯಥೋ ಬಭೂವ ಭುವನಸ್ಯ ಗೋಪಾಃ ಯಮಪ್ಯೇತಿ ಭುವನಂ ಸಾಂಪರಾಯೇ ಸನೋ ಹರಿರ್ಘೃತಮಿಹಾಯುಷೇ ಅತ್ತು ದೇವಃ ಅಂತ ಒಂದು ವೇದವಾಕ್ಯ ಇದೆ. ಘೃತ ಸೂಕ್ತ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಅದಕ್ಕೆ ಅರ್ಥ ಏನು ಅಂದ್ರೆ, ಈ ಪ್ರಪಂಚದ ಆದಿ ಕಾಲದಲ್ಲಿ ಇದ್ದವನು ಅವನೊಬ್ಬನೇ. ಇದಂ ಬಭೂವ, ಇದ್ಯಾವುದು ತತ್ವಮಂಜರಿಯಲ್ಲಿಲ್ಲ, ಮೂಲದಲ್ಲಿರೋದನ್ನು ಹೇಳ್ತದೆ. ಆ ಪುರಸ್ತಾತ್ ಮೊದಲು ಇದ್ದವನು ಇವನೊಬ್ಬನೇ, ಮತ್ತೆ ಇವನಿಂದ ಈ ಜಗತ್ತೆಲ್ಲವೂ ಹುಟ್ಟಿತು. ಭುವನಸ್ಯ ಯಥೋ ಬಭೂವ, ಇವನಿಂದ ಎಲ್ಲವೂ ಕೂಡ ಹುಟ್ಟಿತು. ಇವನು ಈ ಜಗತ್ತನ್ನು ರಕ್ಷಿಸ್ತಾನೆ. ಭುವನಸ್ಯ ಗೋಪಾಹ, ಗೋಪಾಹ ಗೋಪೋ ಗೋಪಾಹ ಅಂತ ಶಬ್ದ. ಇವನು ಜಗತ್ತನ್ನು ರಕ್ಷಿಸ್ತಾನೆ. ಗೋಪ ಅಂದ್ರೆ ರಕ್ಷಣೆ ಮಾಡುವವನು ಅಂತ ಅರ್ಥ. ಅದರಿಂದ ಗೋಪ ಅಂದ್ರೆ ಕೇವಲ ಗೋವುಗಳನ್ನು ರಕ್ಷಣೆ ಮಾಡುವವನು ಅಂತಲ್ಲ, ಒಟ್ಟಾರೆ ರಕ್ಷಣೆ ಮಾಡುವವನು ಅಂತಾನೆ ಸರಳವಾದ ಅರ್ಥನೇ ಇದೆ. ಮತ್ತೆ ಸಾಂಪರಾಯ, ಪ್ರಳಯ ಕಾಲದಲ್ಲಿ ಭುವನಂ ಜಗತ್ತೆಲ್ಲವೂ ಇವನನ್ನು ಹೋಗಿ ಸೇರ್ತದೆ. ಅಂಥ ಭಗವಂತ ನಾವು ಮಾಡುವಂತಹ ಯಜ್ಞಕ್ಕೆ ಬರಲಿ, ನಮ್ಮ ಈ ಆ ತುಪ್ಪದ ಆಹುತಿಯನ್ನು ನಾವೇನು ಅವನಿಗೆ ಕೊಡ್ತೇವೆ ಅದನ್ನು ನಾವು ಸ್ವೀಕಾರ ಮಾಡಲಿ. ಘೃತಮಾಜ್ಯಂ ಆಯುಷೇ ಅತ್ತು ದೇವ, ಅದನ್ನು ಕೊಟ್ಟು ತುಪ್ಪದ ಆಹುತಿಯನ್ನು ಸ್ವೀಕಾರ ಮಾಡಿ ನಮ್ಗೆ ಆಯುಷ್ಯ ಕೊಡಲಿ ಅಂತ ಅಲ್ಲಿ ಬಂದಿರೋದು. ಹೀಗೆಲ್ಲ ಇರೋದ್ರಿಂದ ಅವನನ್ನೇ ಅತ್ತ ಎಂಬುದಾಗಿ ಹೇಳಬೇಕು ಅಂತ ತಾತ್ಪರ್ಯ. ಅಲ್ಲಿ ತತ್ವಮಂಜರಿಯಲ್ಲಿ ಹೀಗಿದೆ. ಏಕಃ ವಿಷ್ಣುರೇವ ಇತಿ, ಒಬ್ಬನೇ ವಿಷ್ಣುವೇ ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾನೆ. ಲಿಂಗೈ ಸರ್ವೈ ಯುತಸ್ಸಹಿ ಇತಿ ಚ ಅನ್ವೇತಿ, ಲಿಂಗೈ ಸರ್ವೇ ಯುತಸ್ಸಹಿ ಅನ್ನುವುದನ್ನು ಇಲ್ಲೂ ಕೂಡ ಜೋಡಿಸ್ಕೋಬೇಕು. ಸರ್ವಮತ್ತಿ ಇತ್ಯತ್ರ ಉಕ್ತಃ ಸಹ ಪ್ರಾಕ್ ಸರ್ವಕರ್ತ ಇತ್ಯತ್ರ ಸಂಹರ್ತೃತ್ವೇನ ಉಕ್ತಃ ವಿಷ್ಣುರೇವ ನತು ಅದಿತಿಗೆ. ಸರ್ವಮತ್ತಿ ಇತಿ ಅತ್ರ ಉಕ್ತಃ, ಈ ಪ್ರಸಂಗದಲ್ಲಿ ಸರ್ವಮತ್ತಿ ಅಂತ ನಾವು ಯಾರನ್ನು ಹೇಳ್ತಾ ಇದ್ದೀವಲ್ಲ ಅವನು, ಮತ್ತೆ ಹಿಂದೆ ಸರ್ವಕರ್ತ ಆಗಮೋದಿತ ಎಂಬಲ್ಲಿ ಸರ್ವವನ್ನು ಮಾಡುವವನು ಅಂತ ಹೇಳಲು ಸಂಹಾರಾದಿಗಳಿಗೆ ಕಾರಣ ಅಂತ ಹೇಳಲ್ಪಟ್ಟಿರುವ ವಿಷ್ಣು ಇದ್ದಾನಲ್ಲ, ಅದೆರಡೂ ಕೂಡ ವಿಷ್ಣುವೇ ಒಬ್ಬನೇ ಆಗಿದ್ದಾನೆ. ನತು ಅದಿತಿ, ಅದಿತಿ ಅಲ್ಲ. ಯಾಕೆಂದ್ರೆ ಲಿಂಗೈ ಸರ್ವೇ ಯುತೋ ಹೀತಿ, ಹಿ ಅಂದ್ರೆ ಹೇತು ಅನ್ನೋ ಅರ್ಥವನ್ನು ಸೂಚನೆ ಮಾಡ್ತದೆ. ಹಿ ಹೇತವು ಸರ್ವಮತ್ತೀತಿ ಅಸಂಕುಚಿತ ಸರ್ವಾತೃತ್ವೇ ನೈವೇಹ ಕಿಂಚನಾಗ್ರೆ ಆಸೀನ್ ನ ಮೃತ್ಯುನೈವ ಇದಮಾವೃತಮಾಸೀತ್ ಇತ್ಯಾದಿ ವಾಕ್ಯೋಕ್ತ ಲಯವೃತ್ತಿತ್ವ
ಅಪ್ ಸಂವತ್ಸರ ಸೃಷ್ಟತ್ವ ಏತೈ ಲಿಂಗೈ ಯುತೋವಾ ವಿಷ್ಣುರೇವ. ಇಲ್ಲಿ ಸರ್ವಮತ್ತಿ ಅಂತ ಹೀಗೆ ಈ ತರ ನಾವೇನು ಪ್ರಯೋಗ ಮಾಡಿದಾರಲ್ಲ, ಅಸಂಕುಚಿತ ಸರ್ವಾತೃತ್ವ. ಯಾವುದೋ ಒಂದೊಂದನ್ನು ತಿನ್ನುವವರು ಪ್ರಳಯ ಕಾಲದಲ್ಲಿ ರುದ್ರನೂ ಇರಬಹುದು, ಮತ್ತೆ ಯಾರ್ಯಾರು ಇರಬಹುದು. ಆದರೆ ಸರ್ವವನ್ನು ತಿನ್ನುವವನು ಯಾರು? ಹೀಗೆ ಅಸಂಕುಚಿತವಾದ ಸರ್ವಾತೃತ್ವ, ಪೂರ್ಣವಾಗಿ ಎಲ್ಲವನ್ನೂ ತಿನ್ನುವಿಕೆ, ಅದಿರುವುದು ಯಾರಲ್ಲಿ? ಅದು ಇರುವುದು ಈ ವಿಷ್ಣುವಿನಲ್ಲೇ. ಆಯ್ತಾ? ಅಸಂಕುಚಿತ ಸರ್ವೋತ್ತರತ್ವ ಇದು ಒಂದು. ಆಮೇಲೆ ಲಯವೃತ್ತಿತ್ವ, ಪ್ರಳಯ ಕಾಲದಲ್ಲಿ ಇರುವಿಕೆ, ಅದು ಎಲ್ಲಿ ಬಂದಿದೆ ಅಂದ್ರೆ ನೈವೇಹ ಕಿಂಚನ ಅಗ್ರ ಆಸೀತ್, ಅಗ್ರೆ ಮೊದಲು, ನ ಏವ ಯಾವುದೂ ಇರಲಿಲ್ಲ, ಮೃತ್ಯುನೈವ ಇದಮಾವೃತ ಆಸೀತ್. ಹೀಗೆ ಮೃತ್ಯುವೇ ಅಲ್ಲಿ ಇತ್ತು, ಮೃತ್ಯುನಾಮಕನಾದ ನರಸಿಂಹನೇ ಇದ್ದ ಅಂತ ವರ್ಣನೆ ಮಾಡಿದ್ದಾರೆ. ಇದು ಎಲ್ಲವೂ ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬೇರೆ ಬೇರೆ ಕಡೆ ಬಂದದ್ದು ವಾಕ್ಯಗಳೇ. ಅದನ್ನು ರಾಘವೇಂದ್ರ ಸ್ವಾಮಿ ಇಲ್ಲಿ ಉದ್ಧಾರ ಮಾಡಿದ್ದಾರೆ ಅಂತ ಅರ್ಥ. ಹೀಗೆ ಎಲ್ಲವೂ ಕೂಡ ಆ ಪ್ರಳಯ ಕಾಲದಲ್ಲಿ ಇದ್ದವನು ಅವನೊಬ್ಬನೇ. ಇತ್ಯಾದಿ ವಾಕ್ಯೋಕ್ತ ಲಯವರ್ತಿತ್ವ, ಲಯದಲ್ಲಿ ಇರುವಿಕೆ. ಆಮೇಲೆ ಅಪ್ ಸಂವತ್ಸರ ಸೃಷ್ಟತ್ವ, ನೀರನ್ನು ಸೃಷ್ಟಿಸಿದವನು ಮತ್ತು ಸಂವತ್ಸರ ಶಬ್ದವಾಚ್ಯನಾದಂತಹ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿದವನು. ಇವೆರಡೂ ಕೂಡ ಸಂವತ್ಸರ ಚತುರ್ಮುಖ ಅಂತೇಳಿ ಐತರೇಯ ಉಪನಿಷತ್ತಿನಲ್ಲಿ ಹಿಂದೆ ಬಂದಿದೆ. ಅದನ್ನ ನಾವು ಹಿಂದೆ ನೋಡಿದ್ವಿ, ಮುಂದೆ ಮತ್ತೊಂದು ಬಾರಿ ಪ್ರಸಂಗ ಬಂದಾಗ ನೋಡೋಣ. ಹೀಗೆ ಅಪಯೇವ ಸಸಬ್ಜಾದವು ತಾಸು ವೀರ್ಯ ಮವಾಸೃತ ಅಂತೆಲ್ಲ ಬರೋದ್ರಿಂದ ಅವನು ಮೊದಲು ಸೃಷ್ಟಿ ಮಾಡಿದ್ದು ನೀರನ್ನ, ಆಮೇಲೆ ಚತುರ್ಮುಖ ಬ್ರಹ್ಮನನ್ನ. ಅವೆಲ್ಲ ಇದೇ ಪ್ರಕರಣದಲ್ಲೇ ಬರ್ತವೆ. ಹೀಗೆ ಬರುವುದರಿಂದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಅದಿತಿ ಅಂದ್ರೆ ದೇವಮಾತೆ ಅದಿತಿ ಅಲ್ಲ, ಹೊರತು ಪರಮಾತ್ಮ ಅಂತಾನೆ ಅದರ ಅರ್ಥ ಆಗ್ತದೆ. ಲಿಂಗೈಹಿ ಯುತಃ ಅರ್ಥ ವಿಷ್ಣುರೇವ, ವಿಷ್ಣುವೇ ಅರ್ಥ ಆಗಿದ್ದಾನೆ. ತೇಷಾಂ ಭಾಷ್ಯೋಕ್ತ ದಿಶಾ ವೈಷ್ಣವತ್ವ ಪ್ರಸಿದ್ಧೇ ಇತಿವಾ. ಇವೆಲ್ಲಾ ಗುಣಗಳು ಕೂಡ ವಿಷ್ಣುವಿನಲ್ಲಿಯೇ ಇವೆ ಅಂತ ಪ್ರಸಿದ್ಧಿ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ಮಾತು ಬಂದಿದೆ. ಅತ್ರ ಏಕ ಇತ್ಯುಕ್ತಿ ಕ್ವಚಿದತ್ರಿ ಅದಿತಿ ಕ್ವಚಿದತ್ತ ಹರಿಹಿ ಇತಿ ನಶಂಕ್ಯಂ, ಸರ್ವಸ್ಯ ಅತ್ತ ಹರಿದೇವ ಇತಿ ವಕ್ತುಂ. ಏಕ ಏವ ಅಂತ ಹೇಳಿದಾರಲ್ಲ, ಆ ಏಕ ಏವ ಅಂತ ಹೇಳಿದ್ರಿಂದ ಏನು ಗೊತ್ತಾಯ್ತು ಅಂದ್ರೆ ಎಲ್ಲಾ ಕಡೆಯೂ ಕೂಡ ವಿಷ್ಣುವೇ ತಿನ್ನಲ್ಪಡ್ತಾನೆ ಹೊರತು ಅದಕ್ಕೊಂದು ಏನೋ ವ್ಯವಸ್ಥೆ ಮಾಡಬೇಡಿ ನೀವು. ಕೆಲವು ಕಡೆ ತಿನ್ನುವವಳು ಅದಿತಿ, ಕೆಲವು ಕಡೆ ಪರಮಾತ್ಮ ಅಂತ ಹೀಗೇನೋ ಅದಕ್ಕೆ ಅರ್ಥ ಮಾಡಿ ಅದಕ್ಕೊಂದೇನೋ ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಅಂತ ಅವರು ತಿಳಿಸುವುದಕ್ಕಾಗಿ ಅಲ್ಲಿ ಏಕಏವ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅನುಭಾಷ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಸರ್ವಗೋತ್ತ ನಿಯಂತಾಚ. ಅಲ್ಲಿ ವಿಷ್ಣುರೇವ ಏಕಃ ಅಂತ ಹೇಳಿದ್ದು ಇವನೊಬ್ಬನೇ ಎಲ್ಲವನ್ನು ತಿಂತಾನೆ ಅಂತ ಅದರ ಅರ್ಥ ಆಗ್ತದೆ.